ಪ್ರಕರಣಗಳು ಒಂದು 3 ಪ್ರಕರಣಗಳಾಗಿದೆ. ಪೊಲೀಸ್ನವ್ರ ಹತ್ರ ಹೋದ್ರೆ ತಗೊಂಡ್ ಬಂದು ಜಾನಕ್ಕೆ ಕಟ್ರಿ ಅಂತೇಳಿ ಪೊಲೀಸ್ನವ್ರು ಹೆಣ್ಮಕ್ಳನ್ನ ಗಲಾಟೆ ಮಾಡ್ತಾರೆ. ಉಕ್ಕಣೆಯ ಕಾರ್ ಹಾಕ್ಕೊಳ್ಳೋದು ಏನೇ ಬೆಣ್ಣೆ ಮಾತಾಡೋದು ದುಡ್ಡು ಅಂತ ಹೇಳ್ತಾರೆ. ಯಾರ ಹತ್ರ ಹೆಣ್ಮಕ್ಳು ರಕ್ಷಣೆಗೆ ಅಂತೇಳಿ ಪೊಲೀಸ್ನವ್ರ ಹತ್ರ ಹೋಗ್ತಾರೆ. ಯಾರ ಹತ್ರ ಹೋಗ್ತಾರೆ ಮೇಡಮ್? ಪೊಲೀಸೇ ಇಲ್ಲ. ಎಲ್ಲ ಪೊಲೀಸರು ಇಲ್ಲಿ ಸಮಾಧಾನ ನಾವು 2 ಸತಿ ಸ್ಟ್ರೈಕ್ ಮಾಡಿದ್ದೀವಿ. DC ಅವ್ರಿಗೂ ಕೊಟ್ಟಿದ್ದೀವಿ ಮೇಡಮ್. DC ಅವ್ರಿಗೂ ಕೊಟ್ಟಿದ್ದೀವಿ ಮೇಡಮ್. ನಮಗೆ ಸ್ವಲ್ಪ ವಿಶ್ವಾಸ ಉಟ್ಕೊಂಡಿರೋದು ನಮ್ಮ ಜಿಲ್ಲೆ SP ಸಾಹೇಬ್ರಿಂದ. ಅವರೊಬ್ಬರಲ್ಲೇ ನಮಗೆ ಸಮಾಧಾನ ಮಾತಾಡ್ತಾರೆ. ಯಾವ ಅಶೋಕ್ SP ಅವ್ರು ಮಾತ್ರ ಎಲ್ಲ ಸ್ಟೇಷನ್ ಹೇಳ್ತಾರೆ ಮೇಡಮ್. ಮೊನ್ನೆ ಒಂದು ತುರುವೇಕೆರೆ ತಾಲೂಕು ಮಹಿಳೆ ಡೆತ್ ಆಯಿತು. ನಿಮ್ಮ ಗಮನಕ್ಕೂ ಬಂದಿದೆ. ಮತ್ತೆ ಅಲ್ಲಿ ಎಲ್ಲರೂ ಪಾಪ ಹೇಳ್ತಾ ಇದ್ದಿದ್ದು ಅಶೋಕ್ ಸರ್ ಒಬ್ಬರು ನಮಗೆ ಭಾಳ ಕೋಆಪ್ರೇಟ್ ಮಾಡ್ತಾರೆ ಮೇಡಮ್. ಆದರೆ ಲೋಕಲ್ ಸ್ಟೇಷನಲ್ಲಿ ನಮಗೆ ಸ್ಪಂದನೆ ಸಿಗಲ್ಲ ಅಂತ ಹೇಳ್ತಾರೆ. ಮತ್ತು ಯಾವುದು ಸ್ಟೇಷನ್ಗಳಲ್ಲೂ ಮೈಕ್ರೋ ಫೈನಾನ್ಸ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಒಂದು ಕಂಪ್ಲೇಂಟ್ ತೊಗೊಳಲ್ವಂತೆ. ಆಮೇಲೆ ನೀವು ಯಾಕೆ ಮತ್ತು ಇನ್ನೊಂದು ಏನಂತಂದರೆ ಈ ಯಾವುದೇ ಫೈನಾನ್ಸ್ ಅವರು ಮನೆ ಬಾಗಿಲಿಗೆ ಹೋಗಿ ಹೆಣ್ಣು ಮಗಳಿಗೆ ಟಾರ್ಚರ್ ಕೊಡೋಂಗಿಲ್ಲ, ನೀವು ಕೊಡಿ ಅಂತ ಹೇಳಿ. ಇದು ಕಾನೂನಿಗೆ ವಿರುದ್ಧ ಸಹ. ಯಾಕೆ ನೀವು ಇದನ್ನು ಒಂದು ಕಡಿವಾಣ ಹಾಕ್ಬಾರ್ದು? ಆಲ್ರೆಡಿ ಒಂದು ಹೆಣ್ಮಗಳು ಸತ್ತೋಗಿದ್ದಾಳೆ, ಮತ್ತೆ ಒಂದು ಹೆಣ್ಮಗಳು ಆತ್ಮಹತ್ಯೆಗೆ ಇದು ಮಾಡಿದ್ದಾಳೆ. ಈಗ ಕರ್ನಾಟಕದ ರಾಜ್ಯಾದ್ಯಂತ ಇದು ನಡೀತಾ ಇದೆ. ನೀವು ಯಾಕೆ ಒಂದು ನಿಮ್ಮ ಜಿಲ್ಲೆ ಒಂದು ಮಾದರಿಯಾಗಿ ನಿಂತ್ಕೋಬಾರ್ದು? ಒಂದು ನೋಡಲ್ ಆಫೀಸರ್ಸ್ನ ನೀವು DC ಅವರು ಒಂದು ಅಪಾಯಿಂಟ್ಮೆಂಟ್ ಮಾಡಿ ಅವೇರ್ನೆಸ್ ಯಾಕೆ ನೀವು ಎಲ್ಲ ಸ್ಟಾರ್ಟ್ ಮಾಡಬಾರ್ದು? ಅವರು ಆಕ್ಷನ್ ಮಾಡಿದ್ದಾರೆ, ಎಲ್ಲರೂ ಸ್ಟೇಷನ್ಗೂ ಆಕ್ಷನ್ ಮಾಡಿದ್ದಾರೆ. ಅಶೋಕ್ ಅವರೇ, ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ಆಲ್ರೆಡಿ ಒಂದು ಹೆಣ್ಮಗಳು ಸತ್ತೋಗಿದ್ದಾಳೆ. ಒಂದು ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡಾಗ ಇದೇ ಸೇಮ್ ಆ ವಿಡಿಯೋಸ್ ಎಲ್ಲ ನಾನು ನೋಡಿದೆ. ಅವ್ರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೂ ಸಹ ಸೇರಿಸಿದ್ದಾರೆ. FIR ಮಾಡಲಿಲ್ವಾ? ಮಾಡಲ್ಲ, ಸ್ಟೇಷನಲ್ಲಿ ಮಾಡಲ್ಲ ಅಂತೆ. ತಗೊಂಡೋದ್ರೆ ಸರಿ ಅಶೋಕ್. ಓಕೆ. ಆಮೇಲೆ ಏನಂದರೆ ಇದಕ್ಕೊಂದು ಪರ್ಮನೆಂಟ್, ಯಾಕೆಂದರೆ ನಾನು ಮಂಡ್ಯ ಜಿಲ್ಲಾಡಳಿತದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ DC ಅವರು ಪ್ರತಿ ತಾಲೂಕಿಗೆ ಒಬ್ಬರು ನೋಡಲ್ ಆಫೀಸರ್ನ ಅಂದರೆ ಎಕ್ಸ್ಟ್ರಾ ಈ ವರ್ಕ್ನ ಕೊಟ್ಟಿದ್ದಾರೆ. ಯಾಕಂತಂದರೆ ಅಲ್ಲೂ ಸಹ 2 ಹೆಣ್ಮಕ್ಳು ಸತ್ತೋದಾಗ ನಾನು ವಿಸಿಟ್ ಮಾಡಿದ್ದೆ. ಇವಾಗ ಅಲ್ಲಿ ಈ ಥರ ಸಾವಿಗೆ ಶರಣಾಗೋದ್ರಿಂದ ಏನಾಗುತ್ತೆ ನೋಡಿ, ಅವ್ರಿಗೆ ಹಿನ್ನೆಲೆ ಇರಲ್ಲ, ಮುನ್ನೆಲೆ ಇರಲ್ಲ. ಹೆಂಗೆ ಕೊಡ್ತಾರೆ ಇಷ್ಟೊಂದು ಸಾಲ? ಇವರು ಯಾವುದೇ ದಾಖಲಾತಿಗಳಿಲ್ಲದೆ, ಅವ್ರಿಗೆ ಯಾವುದೋ ಅರ್ನಿಂಗ್ಸ್ ಇಲ್ಲದೆ ಈ ಮೈಕ್ರೋ ಫೈನಾನ್ಸ್ ಅವ್ರು ದುಡ್ಡು ಯಾಕೆ ಕೊಡ್ತಾರೆ? 4,000 1 ತಿಂಗಳು 2 ತಿಂಗಳು ಕೊಟ್ಟಲಿಲ್ಲ ಅಂತಂದರೆ ಅವ್ರು ಕೊಡೋ ಹಿಂಸೆ ತಡ್ಕೊಳ್ಳಾರ್ದೆ ಇವತ್ತು ಎಷ್ಟೊಂದು ಜನ ಮಹಿಳೆಯರು ಸಾಯ್ತಾ ಇದ್ದಾರೆ. ಹಾಂ. ಓಕೆ ಓಕೆ ಓಕೆ. ನಾನು ಹಾಗಿದ್ರೆ ನಾನು DC ಅವ್ರ ಜೊತೆ ಮಾತಾಡ್ತೀನಿ. ಇದನ್ನು ಅವ್ರು ಕರೆದು ಇದನ್ನು ಮಾಡಬೇಕು. ಹಾಂ, ಹೌದು. ಓಕೆ, ಥ್ಯಾಂಕ್ ಯು. ಆಮೇಲೆ ನೀವು ಇನ್ನೊಂದು ನಾನು DC ಅವ್ರಿಗೆ ನಾನು ಮಾತಾಡ್ತೀನಿ ಮತ್ತು ನಾನು ಅಫಿಷಿಯಲಿ ಸಹ ಪ್ರಸ್ತಾವನೆ ಕಳಿಸ್ತೇನೆ. ಬಟ್ ನೀವು ಒಂದು ಲೋಕಲ್ ಸ್ಟೇಷನ್ಸ್ಗೆ ಒಂದು ಇದು ಮಾಡಿ. ಓಕೆ ಓಕೆ ಅಶೋಕ್. ಹಾಂ, ಅದೇ ಗೊತ್ತಾಯ್ತು. ಓಕೆ ಓಕೆ ಅಶೋಕ್ ಅವರೇ, ನೋ ಪ್ರಾಬ್ಲಮ್. ಓಕೆ, ನಮಸ್ಕಾರ. ಜಿಲ್ಲಾಧಿಕಾರಿ
ಈ ಫೈನಾನ್ಸ್ ಮೇಡಮ್ ಮೈಕ್ರೋ ಫೈನಾನ್ಸ್ ಏನೇನು ನೀವು ಯಾಕೆ FIR ಮಾಡಿದ್ರಿ? ಆದ್ರೆ ಈ ಚಿಕ್ಕನಾಯಕನಹಳ್ಳಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಹಿಳೆಯರು ಬಹಳ ಬಡವರಿದ್ದಾರೆ, ದಿನಗೂಲಿ ಮಾಡೋಂಥ ಮಹಿಳೆಯರಿದ್ದಾರೆ. ಇವತ್ತು ಚಿಕ್ಕನಾಯಕನಹಳ್ಳಿ ಸ್ಟೇಷನ್ ಅಥವಾ ಉಳಿಯಾರು ಸಮ್ಮನ್ ಸ್ಟೇಷನ್ಸ್ ಎಲ್ಲಿ ಸ್ಟೇಷನ್ಗೆ ಬಂದ್ರು ತಕ್ಷಣ ತಗೊಂಡ ತಕ್ಷಣ ಬಾರಮ್ಮ ಒಳಗಡೆ ಕೂತು FIR ಮಾಡಿ ಆ ಥರ ಇಲ್ಲ, ಆ ಥರ ಇಲ್ಲ. ಯಾಕಾಗಿದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಎಲ್ಲ ಹಂಗೆ ಪೆಂಡಿಂಗ್ ಇದೆ. ಈಗಲೂ ಬಟ್ ಅವ್ರು ಅಶೋಕ್ ಅವ್ರು ನನ್ಗೆ ಕೊಡಿ ಅಂದ್ರಂತಲ್ಲ. ಎಲ್ಲ ಹೋರಾಡ್ಕೊಂಡು ಮುಗಿಸ್ಕೊಂಡು ಲಾಸ್ಟ್ ಹೋದ್ಮೇಲೆ ಮೇಡಮ್ ಈಗ ಮಾಡ್ತಾ ಇದ್ದೀವಿ ಮೇಡಮ್. ಪ್ರತಿಯೊಂದಿಗೆ ಯಾವ್ದು ಕೊಡ್ತಾ ಇಲ್ಲ. ನಾವು ನೇರ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ಕೊಟ್ಕೊಂಡಿದ್ದೀವಿ ಅಂದ್ರೆ ಅಲ್ಲಿ ಲೋಕಲ್ ಸ್ಟೇಷನ್ ಒಂದೊಂದು ಕೂಡ ಮೇಡಮ್ ಕ್ಯಾಮ್ರಾ ಇಟ್ಕೊಂಡಾಗ ಮಾತ್ರ ಮಹಿಳೆಯರ ಪರ್ವ ಮಾತಾಡಿ ಫೈನಾನ್ಸರ್ ಧಮಕಿ ಆಗ್ತಾರೆ, ಅವ್ರು ಎದುರಿಸ್ತಾರೆ. ಆ ಕ್ಯಾಮ್ರಾ ಜಾಬ್ ಬಿಚ್ಚಿ ಮೇಲೆ ಮತ್ತೆ ಮಹಿಳೆಯರನ್ನ ಗಲಾಟೆ ಮಾಡೋದು. ಈ ಕ್ಯಾಮ್ರಾ ಸರ್ಕಾರದ ಗಮನ ಸೆಳೆಬೇಕು ಮೇಡಮ್. ತುಂಬಾ ಗುಂಡಗಳಿಗೆ ಎದುರಿಸ್ತಾರೆ. ಈ ಲೋಕಲ್ 112 ಪೊಲೀಸು ಆ ಕ್ಯಾಮ್ರಾ ಜಾಬಿಂದ ತೆಗೆದು ಒಳಗಡೆ ಇಟ್ಕೊಂಡಾದ್ಮೇಲೆ ಅವಾಗ ಮಾತಿನ ದಾಟಿನೇ ಬೇರೆ ಇರುತ್ತೆ. ಅವ್ರು ಕೊಡ್ಬೇಕಾದ್ರೆ ನಾನೇ ಕೊಡ್ಬೇಕು, ಯಾವ್ದ್ರಲ್ಲಿ ಕಟ್ತಾರೆ ಏನು ಮಾಡ್ತಾರೆ ಮೇಡಮ್ ನಮ್ಮದು ತಿಳ್ಕೊಂಡು. ಮೇಡಮ್ ನಮ್ಮದು ಸಿಂಪಲ್ ಇಷ್ಟೇ ಸರಳ ಪ್ರಶ್ನೆ. ಒಂದು ಮಹಿಳೆ 300 ರೂಪಾಯಿ ಕೂಲಿ ಮಾಡುತ್ತೆ. ಆ ಮಹಿಳೆಗೆ ನೀನು ಯಾಕೆ ತಗೊಂಬಂದು ಹಣ ಕೊಡ್ತಾ ಇದೆಯಾ? ಆ ಎಮ್ಮ ಒಂದು ನಿಮಗೆ ಉದಾಹರಣೆ ಸಿಗುತ್ತೆ. ನೀವು ಉಳಿಯಾರಲ್ಲಿ ಸುಮಾರು ಮಹಿಳೆ ಭೇಟಿ ಮಾಡ್ತಾರೆ ಅಂತ ಹೇಳಿದ್ವಿ ಅವ್ರಿಗೆ. ಆ ಎಮ್ಮಗೆ ನಾವು ಪ್ರಶ್ನೆ ಮಾಡಿದ್ವಿ, ಅಲ್ಲಮ್ಮ ನೀನು ಯಾಕಮ್ಮ ಈ ಸಾಲ ತಗೊಂಡೋದು, ನಿಮಗೆ ಬುದ್ಧಿ ಇಲ್ವೇನಮ್ಮ ಅಂತ. ಅಲ್ಲ ಕಾರಣ ನೀವು 300 ರೂಪಾಯಿ ಕೂಲಿ ಮಾಡ್ತೀನಿ, ಅವ್ರು ಬಂದರು 60,000 ಲೋನ್ ಸಿಕ್ಕುತ್ತೆ ಏನೋ ಮಾಡಮ್ಮ ಅಂದ್ರೆ ಕಾರಣ 60,000 ತಗೊಂಡು ಎಷ್ಟು ಕೊಟ್ಟರಮ್ಮ ನಿನ್ನ ಕೈಗೆ 44,000 ಕೊಟ್ಟರೆ. ಯಾಕಮ್ಮ 44,000? ಕಡೆ 2,000 ರೂಪಾಯಿ ಇನ್ಸೂರೆನ್ಸ್ ಅಣ್ಣ, 2,000 ರೂಪಾಯಿ ಖರ್ಚಣ, 8,000 ಇನ್ನು 12,000 ಅದೇನೋ ಬಡ್ಡಿ ಅಂತ ಕಾರಣ ಅದು ಕಟ್ಟಿದ ಕಾರಣ 44,000 ರೂಪಾಯಿ 60,000 ರೂಪಾಯಿ ಬಡ್ಡಿನ 3 ಮಂತ್ಸಲ್ಲಿ ಇಟ್ಸ್ ರಿಕವರ್, ಈಸಿ ರಿಕವರ್ ಅವ್ರಿಗೆ. ಅಂದರೆ ಒಂದು ಹುಡುಗ 12,000 ಸಂಬಳ ಕೊಟ್ಬಿಟ್ರೆ 10 ಲಕ್ಷ ರೂಪಾಯಿ ಬಡ್ಡಿಗೆ ಬಿಟ್ಬಿಟ್ರೆ ಸುಮಾರು ದುಡ್ಡು ಬರುತ್ತೆ. ಅಂದರೆ ಈಸಿ. ಆ ಮಹಿಳೆ 10 ಜನ ಒಂದು ಸಂಘ ಮಾಡ್ಕೊಂಡಿರ್ತಾರೆ, ಒಬ್ಳು ಕಟ್ಟಿಲ್ಲ ಅಂದರೆ 9 ಜನ ಆ ಮಹಿಳೆ ಮನೆ ಬಂದು ಗಲಾಟೆ ಮಾಡ್ತಾರೆ. AC ಮೇಡಮ್ ಎಲ್ಲ ಕಂಪ್ಲೇಂಟ್ ಮಾಡಿದ್ರು. ದೊಡ್ಡ ಆಕ್ಷನ್ ಮಾಡಿದ್ದಾರೆ. ಆಕ್ಷನ್ ಮಾಡಿದ್ದಾರೆ. ಯಾರು ಮನೆ ಬರುವಾಗ ಕೇಳಂಗಿಲ್ಲ. ಸ್ಟೇಷನಲ್ಲಿ ಈಗ ಪೊಲೀಸ್ ಅಡುಗೆ ಮಾಡ್ತೀವಿ, ನಮಗೆ ಸಮಸ್ಯೆ ಆದಾಗ ಹೊಡೆದಾಗ ಲೋಕಲ್ ಪೊಲೀಸು ಕಾಲ್ ಮಾಡಿದಾಗ ಮೇಡಮ್ ಹತ್ರ ಮಾತಾಡಿದಾಗ ಏನೋ ಮಲಕಡ ಯಾರೋ ನಮ್ಗೆ ಕಾಣುವಾಗ ನನಗೆ ಫೋನ್ ಮಾಡ್ತಿರ್ತಂಗೆ ಅಂತ ಅದು ಸಮಸ್ಯೆ. ನೀವು ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ರೆ ತುಂಬ ಇನ್ನೊಂದು ಮಹಿಳೆಯರ ಹಾಸ್ಟೆಲ್ ಭೇಟಿ ಕೊಟ್ಟಿದ್ದೀರಾ, ನೀವು ಹೋಗಿ ಕೇಳಲ್ಲ. ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಾ, ನಿಮ್ಮ ಮೇಲೆ ಭರವಸೆ ಇದೆ ಮೇಡಮ್. ದಯವಿಟ್ಟು ಇದನ್ನು ನೀವು ಭಾಳ ಸೀರಿಯಸ್ ಆಗಿ ತಗೋಬೇಕಾಗಿದೆ. ಹೆಣ್ಮಕ್ಳು ಜಾಗೃತಿ ಮಾಡ್ತಾ ಇದ್ದೀವಿ ಜಾಗ ಮಾಡಿ ಮೇಡಮ್ ಕೊಟ್ಕೊಂಡಿದ್ದೀವಿ. ಇನ್ನೂ ಏನು ಮೇಡಮ್ ಬನ್ನಿ ಮೇಡಮ್ ಕಾಲ್ನಡಿಗೆ ಪ್ರವಾಸ ಮಾಡಿ ಕಿತ್ತೂರಿಗೆ AC ಆಫೀಸ್ ತಲುಪಿಸಿದ್ದೀನಿ. ದಯವಿಟ್ಟು ತುಮಕೂರು ಡಿಸ್ಟ್ರಿಕ್ಟ್ ಒಂದು ಧರ್ಮಾಂಜಿ SS ಪಾಳ್ಯ ಅಂತ ಹೇಳಿ ಹೆಣ್ಮಕ್ಳದೆಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಇದನ್ನ ಕರ್ಪತ್ರ ಅವ್ರ ಮೇಲೆ ಕೇಸ್ ಮಾಡಿ